ನಾವು ಪ್ರತಿದಿನ ಕೇವಲ 1 ನಿಮಿಷದಲ್ಲಿ ಕುಬೇರ ದೇವರ ಕೃಪೆಯನ್ನು ಪಡೆಯಲು ಮಾಡಬಹುದಾದ ಅತ್ಯಂತ ಸರಳ ಆದರೆ ಶಕ್ತಿಶಾಲಿ ವಿಧಾನವನ್ನು ವಿವರವಾಗಿ ತಿಳಿಸುತ್ತೇವೆ. ಕುಬೇರ ದೇವರನ್ನು ಸಂಪತ್ತಿನ ದೇವರು ಎಂದು ಪರಿಗಣಿಸಲಾಗುತ್ತದೆ. ಅವರ ಆಶೀರ್ವಾದ ದೊರೆತರೆ ಜೀವನದಲ್ಲಿ ಹಣಕಾಸಿನ ಸ್ಥಿರತೆ, ಸಾಲ ಮುಕ್ತತೆ, ಹೊಸ ಆದಾಯದ ಮಾರ್ಗಗಳು ಮತ್ತು ಸಮೃದ್ಧಿ ಹೆಚ್ಚಾಗುತ್ತದೆ ಎಂಬ ನಂಬಿಕೆ ಇದೆ. ಈ ವಿಧಾನವನ್ನು ಯಾವುದೇ ವಿಶೇಷ ಪೂಜೆ ಸಾಮಗ್ರಿಗಳಿಲ್ಲದೆ ಮನೆಯಲ್ಲೇ ಸುಲಭವಾಗಿ ಮಾಡಬಹುದು. ಬೆಳಗ್ಗೆ ಅಥವಾ ಸಂಜೆ ಶಾಂತವಾದ ಸಮಯದಲ್ಲಿ ಈ ಅಭ್ಯಾಸವನ್ನು ಮಾಡಿದರೆ ಉತ್ತಮ ಫಲಿತಾಂಶಗಳು ದೊರೆಯುತ್ತವೆ ಎಂದು ಹೇಳಲಾಗುತ್ತದೆ. ಮೊದಲಿಗೆ ನೀವು ಶಾಂತವಾದ ಸ್ಥಳದಲ್ಲಿ ಕುಳಿತುಕೊಳ್ಳಿ. ನಿಮ್ಮ ಮನಸ್ಸು ಶಾಂತಗೊಳಿಸಿ. ಆಳವಾದ ಉಸಿರಾಟ ಮಾಡಿ. ನಂತರ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಕುಬೇರ ದೇವರನ್ನು ಮನಸ್ಸಿನಲ್ಲಿ ಧ್ಯಾನಿಸಿ. ನಿಮ್ಮ ಮುಂದೆ ಚಿನ್ನದ ಬೆಳಕು ಹರಡುತ್ತಿರುವಂತೆ ಕಲ್ಪಿಸಿಕೊಳ್ಳಿ. ಆ ಬೆಳಕು ನಿಮ್ಮ ಜೀವನದಲ್ಲಿ ಹಣಕಾಸಿನ ಅಡಚಣೆಗಳನ್ನು ತೆಗೆದುಹಾಕುತ್ತದೆ ಎಂದು ಭಾವಿಸಿ. ಈ ಸಮಯದಲ್ಲಿ ನೀವು ಒಂದು ಸರಳ ಮಂತ್ರವನ್ನು 1 ನಿಮಿಷದವರೆಗೆ ಜಪಿಸಬಹುದು. ಓಂ ಯಕ್ಷಾಯ ಕುಬೇರಾಯ ವೈಷ್ಣವರಾಯ ಧನಧಾನ್ಯಪತಿಯೇ ಧನಂ ಮೇ ದೇಹಿ ದಾಪಯ ಸ್ವಾಹ. ಈ ಮಂತ್ರವನ್ನು ಭಕ್ತಿಯಿಂದ ಶಾಂತ ಮನಸ್ಸಿನಿಂದ ಜಪಿಸುವುದು ಮುಖ್ಯ. ಜಪ ಮಾಡುವಾಗ ನಿಮ್ಮ ಮನಸ್ಸಿನಲ್ಲಿ ನನ್ನ ಜೀವನದಲ್ಲಿ ಸಮೃದ್ಧಿ ಬರುತ್ತಿದೆ, ಹಣದ ಅರಿವು ಸುಗಮವಾಗುತ್ತದೆ ಎಂಬ ಧನಾತ್ಮಕ ಭಾವನೆ ಇರಲಿ. ಈ 1 ನಿಮಿಷದ ಅಭ್ಯಾಸವನ್ನು ಪ್ರತಿದಿನ ನಿರಂತರವಾಗಿ ಮಾಡಿದರೆ ನಿಮ್ಮ ಮನಸ್ಸಿನಲ್ಲಿ ಆತ್ಮವಿಶ್ವಾಸ ಹೆಚ್ಚುತ್ತದೆ. ಜೊತೆಗೆ ಹಣಕಾಸಿನ ಬಗ್ಗೆ ಇರುವ ಭಯ ಮತ್ತು ಒತ್ತಡ ಕಡಿಮೆಯಾಗುತ್ತದೆ. ಅನೇಕರು ಹೇಳುವಂತೆ ಇಂತಹ ಧ್ಯಾನ ಮತ್ತು ಮಂತ್ರಜಪದಿಂದ ಅವಕಾಶಗಳು ಸ್ವಯಂವಾಗಿ ಜೀವನದಲ್ಲಿ ಕಾಣಿಸಿಕೊಳ್ಳುತ್ತವೆ. ಈ ವಿಧಾನದಲ್ಲಿ ಮುಖ್ಯವಾದುದು ನಂಬಿಕೆ ಮತ್ತು ನಿಯಮಿತತೆ. ಒಂದು ದಿನ ಮಾಡಿ ಬಿಡುವುದಕ್ಕಿಂತ ಪ್ರತಿದಿನ ಒಂದೇ ಸಮಯದಲ್ಲಿ ಮಾಡುವುದು ಹೆಚ್ಚು ಪರಿಣಾಮಕಾರಿ ಎಂದು ಹೇಳಲಾಗುತ್ತದೆ. ಬೆಳಗ್ಗೆ ಎದ್ದ ತಕ್ಷಣ ಅಥವಾ ರಾತ್ರಿ ಮಲಗುವ ಮೊದಲು ಈ ಅಭ್ಯಾಸವನ್ನು ಮಾಡಬಹುದು. ಕುಬೇರ ದೇವರ ಕೃಪೆ ಕೇವಲ ಹಣದ ರೂಪದಲ್ಲೇ ಅಲ್ಲ, ಉತ್ತಮ ಉದ್ಯೋಗ, ಹೊಸ ವ್ಯವಹಾರ ಅವಕಾಶಗಳು, ಸಾಲ ತೀರಿಸುವ ಶಕ್ತಿ ಮತ್ತು ಕುಟುಂಬದಲ್ಲಿ ಶಾಂತಿ ರೂಪದಲ್ಲಿಯೂ ವ್ಯಕ್ತವಾಗುತ್ತದೆ ಎಂದು ನಂಬಿಕೆ ಇದೆ. ಈ ಅಭ್ಯಾಸದ ಜೊತೆಗೆ ನಿಮ್ಮ ದಿನನಿತ್ಯದ ಜೀವನದಲ್ಲಿ ಕೆಲವು ಸರಳ ನಿಯಮಗಳನ್ನು ಪಾಲಿಸಿದರೆ ಇನ್ನಷ್ಟು ಉತ್ತಮ ಫಲಿತಾಂಶಗಳು ದೊರೆಯಬಹುದು. ಉದಾಹರಣೆಗೆ, ಹಣವನ್ನು ಗೌರವದಿಂದ ಬಳಸುವುದು, ಅನಗತ್ಯ ಖರ್ಚುಗಳನ್ನು ಕಡಿಮೆ ಮಾಡುವುದು ಮತ್ತು ಇತರರಿಗೆ ಸಹಾಯ ಮಾಡುವ ಮನೋಭಾವ ಇರುವುದು. ಧ್ಯಾನ ಮಾಡುವಾಗ ನಿಮ್ಮ ಮನಸ್ಸು ಸಂಪೂರ್ಣವಾಗಿ ಶಾಂತವಾಗಿರಬೇಕು. ಯಾವುದೇ ನಕಾರಾತ್ಮಕ ಚಿಂತನೆಗಳನ್ನು ದೂರವಿಡಬೇಕು. ನಿಮ್ಮ ಗುರಿ ಸ್ಪಷ್ಟವಾಗಿರಬೇಕು. ನನ್ನ ಜೀವನದಲ್ಲಿ ಸಮೃದ್ಧಿ ಮತ್ತು ಹಣಕಾಸಿನ ಸ್ಥಿರತೆ ಬರುತ್ತಿದೆ ಎಂಬ ನಂಬಿಕೆ ಇರಬೇಕು. ಈ 1 ನಿಮಿಷದ ಕುಬೇರ ಧ್ಯಾನ ವಿಧಾನವನ್ನು ವಿದ್ಯಾರ್ಥಿಗಳು, ಉದ್ಯೋಗಿಗಳು, ವ್ಯಾಪಾರಿಗಳು ಎಲ್ಲರೂ ಮಾಡಬಹುದು. ಇದು ಯಾವುದೇ ಧಾರ್ಮಿಕ ಭೇದವಿಲ್ಲದೆ ಎಲ್ಲರಿಗೂ ಉಪಯುಕ್ತವಾಗಿದೆ ಎಂದು ಹೇಳಲಾಗುತ್ತದೆ. ನೀವು ಈ ಅಭ್ಯಾಸವನ್ನು 21 ದಿನಗಳ ಕಾಲ ನಿರಂತರವಾಗಿ ಮಾಡಿದರೆ ನಿಮ್ಮ ಮನಸ್ಸಿನಲ್ಲಿ ಮತ್ತು ಜೀವನದಲ್ಲಿ ಒಂದು ಧನಾತ್ಮಕ ಬದಲಾವಣೆ ಕಾಣಬಹುದು ಎಂದು ಅನೇಕರು ನಂಬುತ್ತಾರೆ. ಕೊನೆಯಲ್ಲಿ, ಕುಬೇರ ದೇವರ ಆಶೀರ್ವಾದ ಪಡೆಯಲು ಮುಖ್ಯವಾದುದು ಶ್ರದ್ಧೆ, ಶಾಂತಿ ಮತ್ತು ನಿರಂತರ ಅಭ್ಯಾಸ. ಈ ಸರಳ 1 ನಿಮಿಷದ ವಿಧಾನವನ್ನು ನಿಮ್ಮ ದಿನಚರಿಯಲ್ಲಿ ಸೇರಿಸಿ ಮತ್ತು ನಿಮ್ಮ ಜೀವನದಲ್ಲಿ ಸಮೃದ್ಧಿಯ ಬದಲಾವಣೆಗಳನ್ನು ಗಮನಿಸಿ. ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರ ಜೊತೆ ಹಂಚಿಕೊಳ್ಳಿ. ಇಂತಹ ಕನ್ನಡ ಜ್ಯೋತಿಷ್ಯ, ರಾಶಿ ಭವಿಷ್ಯ,
ವಾಸ್ತು ಮತ್ತು ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದ ಬೆಲ್ ಐಕಾನ್ ಒತ್ತುವುದನ್ನು ಮರೆಯಬೇಡಿ. ಧನ್ಯವಾದಗಳು.